ನಮಸ್ಕಾರ ಎಲ್ಲರಿಗೆ ಜನಾರ್ದನ್ ಹತ್ರ ಮಾತಾಡ್ತಾ ಇರೋದು ಕುಶಲ ಕ್ಷೇಮ ವಿಸೋಕೆ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಚೆನ್ನೈ ಈ IPL ಅಲ್ಲಿ ಅವರದ್ದು ಜರ್ನಿ ಹೀಗೆ ಸಾಗ್ತಾ ಇದೆ. ಸತತ 2 ಮ್ಯಾಚ್ LSG ಸೋತಿದ್ರು, ಅದಾದ್ಮೇಲೆ 1 ಮ್ಯಾಚ್ ವಿನ್ ಆದ್ರೆ ಈಗ ಮತ್ತೆ ಪುನಃ ಸೋಲಿನ ಹಾದಿಗೆ ಬಂದಿದೆ. ಆನ್ ದ ಅದರ್ ಹ್ಯಾಂಡ್ ಪಂಜಾಬ್ ಸತತ 2 ಮ್ಯಾಚ್ಗಳನ್ನು ಬೀಗಿ ಭಯಂಕರ ಫಾರ್ಮಿಗೆ ಬರ್ತಾ ಉಂಟು. ನಾನು ಸ್ಟಾರ್ಟಿಂಗ್ ಈ ಟೀಮ್ ಅನಾಲಿಸಿಸ್ ವಿಡಿಯೋ ಮಾಡುವಾಗ ಹೇಳಿದ್ದೆ ಏನಂತಂದರೆ, ಪಂಜಾಬ್ ಈ IPL ಅಲ್ಲಿ ಒಂದು ಡಾರ್ಕ್ ಹಾರ್ಸ್ ಆಗಬಹುದು. ಅಂದರೆ ಅವರು ಪ್ಲೇ ಆಫಿಗೆ ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ, ಬಟ್ ದೊಡ್ಡ ಟೀಮ್ಗೆ ಟಕ್ಕರ್ ಕೊಟ್ಟು ಆಲ್ ಆಫ್ ಅ ಸಡನ್ ಅಪ್ಸೆಟ್ ಕ್ರಿಯೇಟ್ ಮಾಡುವಂಥ ಟೀಮ್ಗಳಲ್ಲಿ ಒಂದಾಗ್ಬೋದು ಅಂತ. ಈಗ ನೋಡಿದರೆ ಹೀಗೆ ಆಡಿದ್ರೆ ಪ್ಲೇ ಆಫಿಗೆ ಹೋಗ್ತದೆ. ಈಗ ಅಂದ್ಕೊಳ್ತಾ ಇರ್ಬೋದು ಪಂಜಾಬ್, ಅಯ್ಯೋ ನಾವು ಸುಮಾರು ಮ್ಯಾಚ್ ಲಾಸ್ಟ್ ಓವರ್ ತನಕ ಹೋಗಿ ಸೋತೇವಲ್ಲ, ಅಥವಾ ಲಾಸ್ಟ್ ಓವರ್ ತನಕ ಫೈಟ್ ಕೊಟ್ಟು ಸೋತೇವಲ್ಲ, ಅದರಲ್ಲಿ ಒಂದು 2 ಮ್ಯಾಚ್ ಆದರೂ ವಿನ್ ಆಗಿದ್ದಿದ್ರೆ ಈಗ ಭಯಂಕರ ಒಳ್ಳೆ ಪೊಸಿಷನಲ್ಲಿ ಕೂತಿರ್ತಾ ಇದ್ದೆವು, ಪ್ಲೇ ಆಫಿಗೆ ಆರಾಮ್ಸೆ ಹೋಗ್ತಿದ್ದೆವು ಅಂತ. ಬಟ್ ಎನಿವೇಸ್ ಈ ಚಿಂತಿಸಿ ಫಲ ಇಲ್ಲ. ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ವಿನ್ ಆಗಿದ್ದಾರೆ, ಸೂಪರಾಗಿ ಆಡ್ತಾ ಇದ್ದಾರೆ. ಇವತ್ತು ಮ್ಯಾಚ್ CSK ವರ್ಸಸ್ ಪಂಜಾಬ್ ನಡೆದಂಥ ಮ್ಯಾಚಲ್ಲಿ 7 ವಿಕೆಟ್ಗಳಿಂದ CSKಯನ್ನು, ಅಂದರೆ ಏನು ಇದೊಂದು ಏನು ಮ್ಯಾಚೇ ಅಲ್ಲ, ಇದೆಲ್ಲ ಒಂದು ಚೇಸೇ ಅಲ್ಲ, ಇದೆಲ್ಲ ಒಂದು ಸ್ಕೋರೇ ಅಲ್ಲ ಅನ್ನುವ ಥರ ಪಂಜಾಬ್ ಆರಾಮ್ಸೆ CSKನ ಹೊಡೆದಾಕಿತ್ತು. ಫಸ್ಟ್ ಬ್ಯಾಟಿಂಗ್ CSK 20 ಓವರ್ ಬ್ಯಾಟಿಂಗ್ ಮಾಡಿದಾಗ ಅಂದ್ಕೊಂಡೆ, ನೋಡಿದರೆ ಅಲ್ಲಿ ಪಂಜಾಬ್ ರೆಕಾರ್ಡ್ ಬ್ರೇಕಿಂಗ್ ಚೇಸ್ ಎಲ್ಲ ಮಾಡಿದ್ದಾರೆ. ಅವರ ಎದುರು 162 ಒಂದು ಸ್ಕೋರ್ ಅಂತ. CSK ಹೊಡೆದಿಕ್ಕಾದದ್ದು 162 ಮಾತ್ರ. 20 ಓವರ್ಗಳಲ್ಲಿ 7 ವಿಕೆಟ್ಗೆ 162 ರನ್ ಹೊಡೆದ್ರು. ಫಸ್ಟ್ ಪವರ್ ಪ್ಲೇ ಭಯಂಕರ ಬಂದಿತ್ತು. 6 ಓವರಿಗೆ 55 ರನ್, ವಿಕೆಟ್ ಹೋಗಿರಲಿಲ್ಲ, ಸೂಪರಾಗಿ ಬಂದಿತ್ತು. ಫಸ್ಟ್ ವಿಕೆಟ್ ಹೋದದ್ದು 8ನೇ ಓವರಿಗೆ, 9ನೇ ಓವರಿಗೆ 8 ಪಾಯಿಂಟ್ ಸಮಥಿಂಗ್ ಆಗಿತ್ತು. 9ನೇ ಓವರಿಗೆ ವಿಕೆಟ್ ಹೋಗಿದ್ದು. ಅದಾದಮೇಲೆ ಎಂತ ಆಯ್ತಂದ ಗೊತ್ತಿಲ್ಲ, ರನ್ ಬರಲೇ ಇಲ್ಲ. ನಿಧಾನಕ್ಕೆ ಅವರ ಸ್ಪಿನ್ನರ್ಸ್ ಹರ್ಪ್ರೀತ್ ಬ್ರಾರ್ ಮತ್ತು ದೀಪಕ್ ಚಹರ್ ಅಲ್ಲ ಎಂತ ರಾಹುಲ್ ಚಹರ್ ಏನು ಸೂಪರ್ ಬೌಲಿಂಗ್ ಮಾಡಿದ್ರೆ. ರಾಹುಲ್ ಚಹರ್ 4 ಓವರಿಗೆ 16 ರನ್ನಿಗೆ 2 ವಿಕೆಟ್, ಹರ್ಪ್ರೀತ್ ಬ್ರಾರ್ 4 ಓವರಿಗೆ 17 ರನ್ನಿಗೆ 2 ವಿಕೆಟ್. ಆಯ್ತಲ್ಲ ಮರೆ, ಇಬ್ಬರು ಸೇರಿ 8 ಓವರಿಗೆ ಬಿಟ್ಟು ಕೊಟ್ಟದ್ದು ಕೇವಲ 33 ರನ್. ಅಂದರೆ ಪರ್ ಓವರ್ 4 ಥರ ಬಿಟ್ಟು ಕೊಟ್ಟದ್ದು. ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕಿದ್ರೆ ಅವರು ಇಬ್ಬರಿಗೆ ಸಹ ಜಂಟಿಯಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು. ಅದು ಮ್ಯಾನ್ ಅಲ್ಲ, ಮೆನ್ ಆಫ್ ದ ಮ್ಯಾಚ್ ಆಯಿತು. ಸೂಪರಾಗಿ ಆಡಿದರೆ ಇಬ್ಬರು ಸಹ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್. ಜಸ್ಟ್ ರಾಹುಲ್ ಚಹರ್ 1 ರನ್ ಕಡಿಮೆ ಕೊಟ್ಟರಂತ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಟ್ಟರೆ ಅದು ಮೋಸ ಮಾಡಿದಾಗ್ತದೆ. ಅಂದರೆ ನಾಟ್ ಎಥಿಕಲ್ ಅಥವಾ ನಾಟ್ ಕರೆಕ್ಟ್ ಅಂತ ಅನಿಸ್ತದೆ. ಅವರಿಬ್ಬರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡಬೇಕು. ಅವ್ರು ಹಂಚಿಕೊಳ್ಳಿ ಇಬ್ಬರು ಸಹ. ಸೂಪರಾಗಿ ಅವ್ರದ್ದು ಬೌಲಿಂಗು, ಅವ್ರದ್ದು ಫಾಸ್ಟ್ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ಬಟ್ ಇವ್ರ ಸ್ಪಿನ್ನರ್ಸ್ ಪೂರ್ತಿ ಮ್ಯಾಚನ್ನು ನುಂಗಿ ನೀರು ಕುಡಿದು ಬಿಟ್ಟರು. ಆ್ಯಂಡ್ ಇವಾಗ T20 ವರ್ಲ್ಡ್ ಕಪ್ ಇದು ಸ್ಕ್ವಾಡ್ ರಿಲೀಸ್ ಆದಮೇಲೆ ನನ್ನ ಗಮನ ಯೂಶ್ವಲಿ ಏನಿರ್ತದೆ ಅಂದರೆ, ಮ್ಯಾಚ್ ಯಾರು ಬೇಕಾದ್ರೆ ವಿನ್ ಆಗಲಿ, ಅದು RCB ಮ್ಯಾಚ್ ಇದ್ದಾಗ RCB ವಿನ್ ಆಗಬೇಕಂತ ಬಯಸ್ತೇನೆ. ಬಟ್ ಒಪೊನೆಂಟ್ ಟೀಮಲ್ಲಿ ಎಲ್ಲಿಯಾದರೂ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇರುವಂಥ ಪ್ಲೇಯರ್ ಇದ್ದರೆ ಅವ ಸೂಪರಾಗಿ ಆಡಬೇಕು ಅಂತ ನನ್ನ ಮನಸ್ಸು ಬಯಸ್ತದೆ. ಇವತ್ತು ಸಹ ಹಾಗೆ ಅಂದ್ಕೊಳ್ತಾ ಇದ್ದೆ. ಓಕೆ, ಶಿವಮ್ ದುಬೆ ದೊಡ್ಡ ಇನ್ನಿಂಗ್ಸ್ ಬರಬೇಕು ಅವರ ಕಡೆಯಿಂದ, ಯಾಕಂತಂದರೆ ಅವರು ಪ್ಲೇಯಿಂಗ್ 11 ಅಥವಾ ಪ್ಲೇಯಿಂಗ್ 15 ವರ್ಲ್ಡ್ ಕಪ್ ಇದು. ಜಡೇಜಾ ಸೂಪರಾಗಿ ಆಡಬೇಕು, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತಿದ್ದೆ. ಹಾಗೆ ಯಾರೆಲ್ಲ ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಇದ್ದಾರೆ ಅವರೆಲ್ಲರೂ ಸಹ, ಫಾರ್ ಎಕ್ಸಾಂಪಲ್ ಹರ್ಷದೀಪ್ ಸಿಂಗ್ ಸೂಪರಾಗಿ ಬಾಲ್ ಹಾಕಬೇಕು, ಯಾಕಂತಂದರೆ ಬುಮ್ರಾಗೆ ಮುಂದೆ ಸಪೋರ್ಟ್ ಕೊಡಬೇಕಲ್ಲ ವರ್ಲ್ಡ್ ಕಪ್ಪಲ್ಲಿ. ಆ 3 ಜನ ಸಹ ಇವತ್ತು ನನಗೆ ಡಿಸಪಾಯಿಂಟ್ ಮಾಡಿದರು. ಹರ್ಷದೀಪ್ ಸಿಂಗ್ ಅಂತೂ ಈ IPL ಅಲ್ಲಿ ಫಾರ್ಮಲ್ಲೇ ಇಲ್ಲ ಬಿಡಿ, ಸೂಪರಾಗಿ ಹೊಡಿಸ್ಕೊಳ್ತಿದ್ದಾರೆ, ಯಥೋತದ್ದು ಹೊಡಿಸ್ಕೊಳ್ತಾ ಇದ್ದಾರೆ ಹರ್ಷದೀಪ್ ಸಿಂಗ್. ಬಟ್ ಸ್ಟಿಲ್ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ ವರ್ಲ್ಡ್ ಕಪ್ ಸ್ಕ್ವಾಡಿಗೆ. ನಾನು ಅದು ಜಾಸ್ತಿ ಅದರ ಬಗ್ಗೆ ಕೊರಲಿಕ್ಕೆ ಹೋಗೋದಿಲ್ಲ. ಇವತ್ತು CSK ಬ್ಯಾಟಿಂಗ್ ಮಾಡುವಾಗ ದೂಬೆ ಬಂದರು, 1 ಡೌನ್ ಬಂದದ್ದು, ಫಸ್ಟ್ ಬಾಲ್ ಡಕ್ಔಟ್ ದೂಬೆ. ನಾ ಅಂದ್ಕೊಂಡೇ ಇರಲ್ಲ ಫಸ್ಟ್ ಬಾಲ್ ಡಕ್ಔಟ್ ಆಗ್ತಾರೆ ಈ IPL ಅಲ್ಲಿ ಅಂತ. ಯಾಕಂದರೆ ಭಯಂಕರ ಫಾರ್ಮಲ್ಲಿದ್ದಾರೆ, ಸ್ಪಿನ್ನರ್ ಬಾಲ್ ಆಗ್ತಾ ಇರೋದು, ಸ್ಪಿನ್ನರ್ಗೆ ಚಚ್ತಾರೆ ಅಂತ ಕಳಿಸಿದ್ದು ದೂಬೆನು, ಫಸ್ಟ್ ಬಾಲ್ ಡಕ್ಔಟ್. ನೆಕ್ಸ್ಟ್ ಜಡೇಜಾ ಬಂದರು, ಜಡೇಜಾ 4 ಬಾಲ್ಗೆ 2 ರನ್. ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್. ಯಾಕಂದರೆ ಜಡೇಜಾ ಅವರು ನಮ್ಮ ಮೇ ಬಿ T20 ವರ್ಲ್ಡ್ ಕಪ್ಪಲ್ಲಿ ಪ್ಲೇಯಿಂಗ್ 11 ಅವರನ್ನು ಆಲ್ರೌಂಡರ್ ಅಂತ ಪರಿಗಣಿಸ್ತಾರೆ, ಹೌದು. ಬಟ್ ಅವರನ್ನು ಫಿನಿಷರ್ ಥರ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಟೀಮ್ ಮ್ಯಾನೇಜ್ಮೆಂಟ್. 4 ಬಾಲ್ಗೆ 2 ರನ್, ಭಾರಿ ಬೇಜಾರಾಯಿತು. ಮತ್ತು ಸಮೀರ್ ರಿಜ್ವಿ ಅವರು ಆ್ಯಂಕರ್ ರೋಲ್ ಆಡಿದರು ಋತುರಾಜ್ ಗಾಯಕ್ವಾಡಿಗೆ ಸಪೋರ್ಟ್ ಮಾಡಲಿಕ್ಕೆ. ಬಟ್ ಇಬ್ಬರು ಸಹ ಆ್ಯಂಕರ್ ರೋಲ್ ಆಡಿದ್ದು. ರಿಜ್ವಿ ಅವರು 23 ಬಾಲ್ಗೆ 22 ರನ್ ಹೊಡೆದ್ರು, 23 ಬಾಲ್ಗೆ 21 ರನ್ ಹೊಡೆದದು, 100 ಸ್ಟ್ರೈಕ್ ರೇಟ್ಸ್ ಇರಲಿಲ್ಲ. ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಅವರು ಅವ್ರದ್ದು ಟಿಪಿಕಲ್ ಆ ಒಂದು ಓಲ್ಡ್ ಸ್ಕೂಲ್ T20 ಇನ್ನಿಂಗ್ಸ್ ಇರ್ತಲ್ಲ, ಫಸ್ಟ್ 30 ಬಾಲ್ ನಿಧಾನಕ್ಕೆ ಆಡು, ಮತ್ತೆ ಗೇರ್ ಶಿಫ್ಟ್ ಮಾಡು. ಬಟ್ ಗೇರ್ ಶಿಫ್ಟ್ ಮಾಡುವಾಗ ಅವ್ರು ಔಟ್ ಆದರು. 48 ಬಾಲಿಗೆ 62 ರನ್ ಹೊಡೆದು ಔಟ್ ಆದದ್ದು. ಅವರೊಬ್ಬರೇ ಆಡಿದ್ದು ಆ್ಯಕ್ಚುಲಿ ಬ್ಯಾಟಿಂಗಲ್ಲಿ.
ನೆಕ್ಸ್ಟ್ ಧೋನಿ ಅವರದ್ದು ಆ ಥರದ್ದು ಇನ್ನಿಂಗ್ಸ್ ಬರಲಿಲ್ಲ. 11 ಬಾಲಿಗೆ 14 ರನ್ ಮಾತ್ರ ಬಂದದ್ದು, ಅಂದರೆ 11 ಬಾಲಿಗೆ 30 ಆ ಥರದ್ದು ಎಲ್ಲ ಇನ್ನಿಂಗ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಬರಲಿಲ್ಲ. ಎಲ್ಲ ಮ್ಯಾಚಲ್ಲಿ ಸಹ ಆ ಥರದ್ದು ಇನ್ನಿಂಗ್ಸ್ ಬರಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಮೊಯಿನ್ ಅಲಿ ಅವರು ಬಂದರು, ಅವರನ್ನು 9 ಬಾಲಿಗೆ 15 ರನ್ ಹೊಡೆದ್ರು. ಓವರ್ ಆಲ್ 162 ಯಾವ ಆ್ಯಂಗಲಲ್ಲಿ ಸಹ ಅದೊಂದು ಅಂದರೆ ಡಿಫೆಂಡ್ ಮಾಡುವಂಥ ಸ್ಕೋರ್ ಅಲ್ಲ, ಅದು ಸಹ ಪಂಜಾಬ್ ವಿರುದ್ಧ. ಆ್ಯಂಡ್ ಪಂಜಾಬಿದು ಇವತ್ತು ಚೇಸ್ ಸಹ ಹಾಗೆ ಇತ್ತು ಮಾರ್ರೆ. ಎಲ್ಲಿ ಬೇರ್ಸ್ಟೋ ಅವರು ಲಾಸ್ಟ್ ಮ್ಯಾಚಲ್ಲಿ ಫಾರ್ಮಿಗೆ ಬಂದ್ರಲ್ಲ 100 ಹೊಡೆದು, ಇವತ್ತು ಸಹ ಹಾಗೆ ಸೂಪರಾಗಿ ಆಡಿದರು. ಅಂದರೆ ಸ್ವಲ್ಪ ಫಸ್ಟಿಗೆ ಒದ್ದಾಡಿದ್ರು, ಬಟ್ ಓವರ್ ಆಲ್ ಅವರು ಔಟ್ ಆದಾಗ 30 ಬಾಲ್ 46 ರನ್ ಹೊಡೆದು ಔಟ್ ಆದರು. ಮತ್ತು ರುಸ್ಸೋ ಅವರು ಏನು ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಇವತ್ತು ಚಚ್ಚಿದ್ರಪ್ಪ. 23 ಬಾಲ್ಗೆ 43 ರನ್ ಹೊಡೆದು ಔಟ್ ಆದರು. ಅವರಿಬ್ಬರು ಔಟ್ ಆದಮೇಲೆ ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಸ್ಟಾರ್ಟಿಂಗ್ ಔಟ್ ಆದರು. ಇವರು 3 ಜನ ಔಟ್ ಆದಮೇಲೆ ರನ್ ವೇಗ ಕಡಿತಗೊಂಡಿದ್ದು. 12 ಓವರ್ಗೆ 113 ರನ್ ಚಚ್ಚಿ ಆಗಿತ್ತು. ಅಲ್ಲಿ ತನಕ ಭಾರಿ ಗಮ್ಮತ್ತಲ್ಲಿ ಮ್ಯಾಚ್ ಹೋಗ್ತಾ ಇತ್ತು ಅಥವಾ ಚೇಸ್ ಹೋಗ್ತಾ ಇತ್ತು. ಅವ್ರು ಔಟ್ ಆದಮೇಲೆ ಶಶಾಂಕ್ ಸಿಂಗ್ ಮತ್ತು ಸ್ಯಾಮ್ ಕರನ್ ಸೇರಿಕೊಂಡು ನನಗೆ ಬೋರ್ ಆಯಿತು, ನನಗೆ ನಿಜವಾಗ್ಲೂ ಸಹ ಬೋರ್ ಆಯಿತು. ಬೇಗ ವಿನ್ ಆಗಿ ಮಾರ್ರೆ ಅಂತ ಅನಿಸಿತ್ತು. 18 ಓವರ್ಗೆ ವಿನ್ ಆದರು, ಬಟ್ ಸ್ಟಿಲ್ ಇನ್ನೊಂದು 2 ಓವರ್ ಬೇಗ ವಿನ್ ಆಗ್ಬೋದಿತ್ತ ಅಂತ. ಮಿಡ್ಲಲ್ಲಿ ಮುಸ್ತಫಿಜೂರ್ ಅವ್ರದ್ದು ಮೇಡನ್ ಓವರ್ ಶಶಾಂಕ್ ಸಿಂಗಿಗೆ ನಂಗೆ ಶಾಕ್ ಆಯಿತು. ಶಶಾಂಕ್ ಸಿಂಗಿಗೆ ಮೇಡನ್ ಓವರಾ ಅಂತ. ಬಟ್ ಎನಿವೇಸ್ ಯಾವ ಆ್ಯಂಗಲಲ್ಲಿ ಸಹ ಮ್ಯಾಚ್ ಪಂಜಾಬಿಂದ ಕೈ ತಪ್ಪಿ ಹೋಗಿರಲಿಲ್ಲ ಚೇಸಲ್ಲಿ. ಮೇಡನ್ ಬಂದಾಗ ಸಹ ಅಂಥದ್ದೇನು ದೊಡ್ಡ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಎಂಥದ್ದು ಆಗಲಿಲ್ಲ. ಕೊನೆಗೆ ಆರಾಮಾಗಿ ವಿನ್ ಆದರು. 7 ವಿಕೆಟ್ಗಳ ಭರ್ಜರಿ ಜಯ. ರನ್ ರೇಟ್ ಎಲ್ಲ ನಂಗೆ ಗೊತ್ತಿಲ್ಲ, ಮೇ ಬಿ ಈಗ 7ನೇ ಪ್ಲೇಸಿಗೆ ಬಂದಿರ್ಬೋದು. 8ನೇ ಪ್ಲೇಸಲ್ಲಿದ್ದರು ಪಂಜಾಬು, 7ನೇ ಪ್ಲೇಸಿಗೆ ಬಂದಿರ್ಬೋದು ಅಥವಾ ಇನ್ನೂ ಸಹ ಮೇಲೆ ಹೋಗಿರ್ಬೋದು, ಗೊತ್ತಿಲ್ಲ. ಲಾಸ್ಟ್ 2 ಪ್ಲೇಸಲ್ಲಿ ಇರೋದು ಮುಂಬೈ ಮತ್ತು RCB. ಅವರನ್ನು ಬಿಟ್ಟು ಅದು ಆ್ಯಂಡ್ GT ಸಹ ಬಿಟ್ಟು, GT ನನ್ನ ಪ್ರಕಾರ ಪ್ಲೇ ಆಫಿಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ಅನ್ನಿಸ್ತು ಉಂಟು ಯಾಕೋ. ಮಿಕ್ಕವರು ಎಲ್ಲರೂ ಕೂಡ ಫಸ್ಟ್ 2 ಪ್ಲೇಸ್ ಏನು ರಾಜಸ್ಥಾನ ಮತ್ತು KKR ಬಿಟ್ಟು ಆ 3, 4, 5, 6, 7 ಪ್ಲೇಸಲ್ಲಿ ಇದ್ದಾರಲ್ಲ, ಅವರೆಲ್ಲರೂ ಸಹ ಆಲ್ಮೋಸ್ಟ್ ಒಂದೇ ಥರ ಉಂಟು. ಆದಷ್ಟು ಜನ 3 ಮತ್ತು 4ನೇ ಪ್ಲೇಸಿಗೆ ಭಾರಿ ಹೊಡೆದಾಡ್ತಾರೆ ಅಂತ ಕಾಣ್ತಾ ಉಂಟು ನಂಗೆ ಯಾಕೋ. ನೋಡೋ ಯಾರು ಪ್ಲೇ ಆಫಿಗೆ ತೇರ್ಗಡೆ ಆಗ್ತಾರೆ ಅಂತ. ಬಟ್ ನಾನು ಸ್ಟಾರ್ಟಿಂಗ್ IPL ಅಲ್ಲಿ ಏನು ಅಂದ್ಕೊಂಡಿದ್ದೆ, ಫಸ್ಟ್ 4 ಯಾರಿದ್ದಾರೆ ಅವರೇ ಹೋಗ್ತಾರೆ ಅಂತ. SRH ಯಾರೆಲ್ಲ ಇದ್ರು ಅಂತಂದರೆ ಆಗ ರಾಜಸ್ಥಾನ, KKR, SRH, CSK ಇದು 4 ಜನವೇ ಪ್ಲೇ ಆಫಿಗೆ ಹೋಗ್ತಾರೆ ಅಂತ. ಬಟ್ ಎಲ್ಲ ಉಲ್ಟಂ ಪಲ್ಟ ಆಗ್ಬೋದು. SRH ಚೇಸಿಂಗಲ್ಲಿ ಎಡವ್ತಾ ಉಂಟು. CSK ಲಾಸ್ಟ್ 3 ಮ್ಯಾಚಲ್ಲಿ 2 ಸೋತಿದೆ. ಪಂಜಾಬ್ ಲಾಸ್ಟ್ 2 ಮ್ಯಾಚ್ ಗೆದ್ದಿದೆ. LSG ಮತ್ತು ಸಡನ್ನಾಗಿ ವಾವ್ ಅಂತ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡಿದಾಗ 3 ಮತ್ತು 4ನೇ ಪ್ಲೇಸಿಗೆ ಭಯಂಕರ ಕಾಂಪಿಟೇಷನ್ ಇರ್ಬೋದು ಅಂತ ಅನಿಸ್ತಾ ಉಂಟು. ನಿಮಗೆ ಅಂತ ಅನಿಸ್ತಾ ಉಂಟು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ 3 ವಿಕೆಟ್ ಬಿದ್ದಾದಮೇಲೆ, ಪಂಜಾಬಿದ್ದು 3 ವಿಕೆಟ್ ಬಿದ್ದಾದಮೇಲೆ ಮ್ಯಾಚ್ ಬೋರ್ ಆಯ್ತಾ ನಿಮಗೆ? ನನಗೆ ಬೋರ್ ಆಯಿತು, ಅದಕ್ಕೆ ಕೇಳ್ತಾ ಇರೋದು. ನಿಮಗೆ ಬೋರ್ ಆಯಿತಾ? ಕಮೆಂಟ್ ಸೆಕ್ಷನಲ್ಲಿ ಹೌದು ಅಥವಾ ಇಲ್ಲ ಅಂತ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.